ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗಳೊಡನೆ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್. ಅದಾಗಿ ರಾಮಾನುಜ ಜಯಂತಿ. ವಿಶಿಷ್ಟಾದ್ವೈತ ಮತಸ್ಥಾಪಕರಾದ ಶ್ರೀ ರಾಮಾನುಜಾಚಾರ್ಯರು 1017ನೇ ಇಸವಿ ವೈಶಾಖ ಮಾಸ ಶುಕ್ಲಪಕ್ಷ ಪಂಚಮಿಯಂದು ತಮಿಳುನಾಡಿನ ಶ್ರೀ ಪೆರಂಬದೂರು ಗ್ರಾಮದಲ್ಲಿ ಭೂದೇವಿ ಮತ್ತು ಹಸಿವಿಕೇಶರವರ ಪುತ್ರನಾಗಿ ಜನಿಸಿದರು. ಕಂಚಿಯ ದೇವರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಪೀಠಾಧಿಪತಿಗಳಾಗಿ ಸೇವೆ ಸಲ್ಲಿಸಿದರು. ತಮ್ಮ 36ನೇ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದರು. ಎಲ್ಲ ಜನಾಂಗದವರನ್ನು ಪ್ರೀತಿಸುತ್ತಿದ್ದ ರಾಮಾನುಜರು ಶ್ರೀ ವೈಷ್ಣವ ಪಂಥವನ್ನು ಅನುಸರಿಸಿದರು. ವೈಷ್ಣವ ಎಂದರೆ ವಿಷ್ಣುವಿನ ಆರಾಧನೆ, ಶ್ರೀ ಎಂದರೆ ಮಹಾಲಕ್ಷ್ಮಿಯ ಆರಾಧನೆ. ಎಲ್ಲರಿಗೂ ವೈಷ್ಣವ ಧರ್ಮದ ಬಗ್ಗೆ ತಿಳಿಸಲು ತಿರುಕೊಳ್ಳಿಯೂರಿನ ನರಸಿಂಹದೇವರ ದೇವಸ್ಥಾನದಲ್ಲಿ ನಿಂತು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಎಲ್ಲರಿಗೂ ಉಪದೇಶ ನೀಡಿ ಗುರುಗಳ ಅಗೌರವಕ್ಕೆ ಪಾತ್ರರಾದರು. ನಂತರ ತಮಿಳುನಾಡಿನಲ್ಲಿ ಚೋಳರಾಜನಿಂದ ಕಿರುಕುಳವಾದಾಗ ಕರ್ನಾಟಕಕ್ಕೆ ಬಂದು ಈಗಿನ ಹಳೆಬೀಡು ಹಿಂದೆ ದ್ವಾರ ಸಮುದ್ರದ ರಾಜನಾದ ಜೈನರ ಬಿಟ್ಟಿ ದೇವನಿಗೆ ವೈಷ್ಣವ ಧರ್ಮ ಬೋಧನೆ ಮಾಡಿ ವಿಷ್ಣುವರ್ಧನ್ ಎಂಬ ಹೆಸರನ್ನಿಟ್ಟು ಆತನ ಸಹಾಯದಿಂದ ವಿಷ್ಣುವಿನ ದೇವಾಲಯಗಳನ್ನು ಅನೇಕ ಕಡೆ ನಿರ್ಮಿಸಿದರು. ನಂತರ ತೊಣ್ಣೂರು ಕೆರೆ ಇಂದಿನ ತುಂಡನೂರಿಗೆ ಬಂದು ಅಲ್ಲೂ ಅನೇಕ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣೀಭೂತರಾದರು. ನಂತರ ಮೇಲುಕೋಟೆಗೆ ಬಂದು ಚಿಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರಲು ಸ್ವಾಮಿಯ ವಿಗ್ರಹವು ದೆಹಲಿಯ ಬಾದಶಾಹನ ಅರಮನೆಯಲ್ಲಿರುವುದನ್ನು ಅರಿತು ಅಲ್ಲಿಗೆ ಹೋಗಿ ಕೇಳಲಾಗಿ ಅವರು ನಮ್ಮ ಅರಮನೆಯಲ್ಲಿ ವಿಗ್ರಹ ಇಲ್ಲ, ಬೇಕಿದ್ದರೆ ಕರೆದುಕೊಂಡು ಹೋಗಿ ಎನ್ನಲು ಶ್ರೀ ರಾಮಾನುಜರು ಪ್ರೀತಿಯಿಂದ ವಾಡಾ ಚೆಲುವಪಿಳ್ಳೆ ಎಂದ ತಕ್ಷಣ ರಾಜಕುಮಾರಿಯ ಅಂತಃಪುರದಲ್ಲಿದ್ದ ವಿಗ್ರಹವು ಓಡೋಡಿ ಬಂದು ಶ್ರೀ ರಾಮಾನುಜರ ಸನ್ನಿಧಿಯಲ್ಲೇ ಬಂದಿತು. ಅದನ್ನು ಮೇಲುಕೋಟೆಗೆ ತರುವಾಗ ಆ ವಿಗ್ರಹವನ್ನು ಬಿಟ್ಟಿಲ್ಲಲಾರದೆ ರಾಜಕುಮಾರಿಯು ಕೂಡ ವಿಗ್ರಹದೊಡನೆ ಮೇಲುಕೋಟೆಗೆ ಬಂದು ಸ್ವಾಮಿಯ ಸೇವೆ ಮಾಡುತ್ತಾ ಅವರಲ್ಲೇ ಐಕ್ಯರಾಗಿ ಬಿ ನಾಂಚಾರ್ ಎಂದು ಖ್ಯಾತಿಯಾದರು. ನಂತರ ಮತ್ತೆ ಶ್ರೀರಂಗಂನಲ್ಲಿ 50 ವರ್ಷ ಮಠದ ಪೀಠಾಧಿಪತಿಗಳಾಗಿ ಸೇವೆ ಸಲ್ಲಿಸಿ ತಮ್ಮ 120ನೇ ವಯಸ್ಸಿನಲ್ಲಿ 1137ರಲ್ಲಿ ದೇಹತ್ಯಾಗ ಮಾಡಿದರು. ಆದರೆ ಇಂದಿಗೂ ಅವರ ಪಾರ್ಥಿವ ಶರೀರವನ್ನು ಶ್ರೀರಂಗಂ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ಅವರಿಗೊಂದು ದೇವಾಲಯವನ್ನು ಕಟ್ಟಿ ಹಾಗೆ ಇರಿಸಿ ಪೂಜಿಸಲಾಗುತ್ತಿದೆ. ಇಂತಹ ರಾಮಾನುಜಾಚಾರ್ಯ ಜಯಂತಿಯು ಇದೇ ತಿಂಗಳ 13ನೇ ತಾರೀಕು ಭಾನುವಾರದಂದು ಬಂದಿರುವುದು ನಮ್ಮ ಸುದೈವ. ವಿಶಿಷ್ಟಾದ್ವೈತ ಮತಸ್ಥಾಪಕರಾದ ರಾಮಾನುಜಾಚಾರ್ಯ ಜಯಂತಿಯನ್ನು ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಇಂತಿ ನಿಮ್ಮ ದೇಶಿಕರ್ ಸಂಪತ್.